आत्मस्वरूपा ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा नन्ना रूपा 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 ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा आत्मस्वरूपा ज्योतिरूपा नन्ना रूपा 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 ज्योतिरूपा आत्मा आत्मा ज्योति ज्योति 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 ಓಂ ಶಾಂತಿ. ಇಂದಿನ ದಿನಾಂಕ 28/1/2024. ಅವ್ಯಕ್ತ ಬಾಪ್ತಾದ ರಿವೈಸ್ 28/11/97. ಮಧುಬನ. ಬೇಅದ್ದಿನ ಸೇವೆಯ ಸಾಧನ ಆತ್ಮಿಕ ವ್ಯಕ್ತಿತ್ವದ ಮೂಲಕ ದೃಷ್ಟಿಯಿಂದ ಪರಿವರ್ತನೆ ಮಾಡಿ. ಇಂದು ಬಾಪ್ತಾದಾರವರು ತಮ್ಮ ಅನೇಕ ಕಲ್ಪದ ಮಿಲನ ಮಾಡುವಂತಹ ಮುದ್ದು ಅಗಲಿ ಸಿಕ್ಕಿರುವ ಮಕ್ಕಳಿಂದ ಪುನಃ ಮಿಲನ ಮಾಡಲು ಬಂದಿದ್ದಾರೆ. ಅವ್ಯಕ್ತ ಮಿಲನವಂತೂ ಸದಾ ಮಾಡುತ್ತಿರುತ್ತೀರಾ, ಆದರೆ ಅವ್ಯಕ್ತದಿಂದ ವ್ಯಕ್ತ ರೂಪದಲ್ಲಿ ಮಿಲನ ಮಾಡಲು ಎಲ್ಲ ಮಕ್ಕಳು ಭಾರತ ಅಥವಾ ವಿದೇಶದಿಂದ ಪುನಃ ತಮ್ಮ ಮನೆಯನ್ನು ತಲುಪಿದ್ದಾರೆ. ಬಾಪ್ತಾದಾರವರು ನೋಡುತ್ತಿದ್ದಾರೆ. 4-6 ಕಡೆ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿಯೂ ಮಿಲನ ಮಾಡುತ್ತಿದ್ದಾರೆ. ಈ ಮಿಲನವು ಆತ್ಮಿಕ ಅಲೌಕಿಕ ಮಿಲನವಾಗಿದೆ. ಈ ಮಿಲನದಲ್ಲಿ ಬಾಪ್ತಾದಾರವರು ಮತ್ತು ಮಕ್ಕಳು ಸ್ನೇಹದ ಸಾಕಾರ ಸ್ವರೂಪವಾಗಿದ್ದಾರೆ. ಇಂದು ಬಾಪ್ತಾದಾರವರು ತಮ್ಮ ಮಕ್ಕಳ ಆತ್ಮಿಕ ವ್ಯಕ್ತಿತ್ವವನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಆತ್ಮಿಕ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ. ಇಂತಹ ಆತ್ಮಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಮತ್ಯಾರದ್ದೂ ಇಲ್ಲ. ಏಕೆಂದರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ತಾವು ತಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ತಿಳಿದುಕೊಂಡಿದ್ದೀರಲ್ಲವೇ? ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವವು ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ
ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವ ನಂಬರ್ ವಾರ್ ಇದೆ. ಆದರೂ ಸಹ ವಿಶ್ವದ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ. ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವವು ಪವಿತ್ರತೆಯ ವ್ಯಕ್ತಿತ್ವ ನಂಬರ್ ವಾರ್ ಇದೆ. ಆದರೂ ಸಹ ವಿಶ್ವದ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ. ಬಾಪ್ ದಾದಾರವರು ಪ್ರತಿಯೊಬ್ಬರ ಮಸ್ತಕದಲ್ಲಿ ವ್ಯಕ್ತಿತ್ವದ ಹೊಳಪನ್ನು ನೋಡುತ್ತಿದ್ದಾರೆ. ಪವಿತ್ರತೆಯ ಜೊತೆಯಲ್ಲಿ ಎಲ್ಲರ ಮುಖ ಮತ್ತು ನಡತೆಯಲ್ಲಿ ಆತ್ಮಿಕತೆಯ ವ್ಯಕ್ತಿತ್ವವೂ ಇದೆ. ವ್ಯಕ್ತಿತ್ವವು ಏನಾಗಿದೆ? ಯಾರು ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆ ಅವರದ್ದು ಸಹ ವ್ಯಕ್ತಿತ್ವವಿರುತ್ತದೆ. ಆದರೆ ಎಷ್ಟೇ ದೊಡ್ಡ ಸಂಪನ್ನ ಆತ್ಮರಿರಲಿ, ನಿಮ್ಮ ಮುಂದೆ ಆ ಸಂಪನ್ನ ಆತ್ಮರೂ ಸಹ ಏನೂ ಇಲ್ಲ. ಏಕೆಂದರೆ ಅವರೂ ಸಹ ಸುಖ ಶಾಂತಿಯ ಖಜಾನೆಯಿಂದ ಖಾಲಿ ಇದ್ದಾರೆ. ಅವರ ಹತ್ತಿರ ಏನು ಸಂಪತ್ತಿದೆ? ಅವರ ಮುಂದೆ 100 ಶತಕೋಟಿಯವರು ಸಹ ತಂದೆಯಿಂದ ಸುಖ ಶಾಂತಿಯನ್ನು ಬೇಡುವವರಾಗಿದ್ದಾರೆ. ಮತ್ತು ನೀವು ಸದಾ ಅವಿನಾಶಿ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ. ಆ ಖಜಾನೆ ಇಂದು ಇದೆ, ನಾಳೆ ಇರುವುದಿಲ್ಲ. ಆದರೆ ನಿಮ್ಮ ಖಜಾನೆ ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ. ಯಾವುದೇ ಆತ್ಮ ಖಜಾನೆಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅಕೂಟವಾಗಿದೆ, ಅಖಂಡವಾಗಿದೆ. ಇಂತಹ ವ್ಯಕ್ತಿತ್ವವುಳ್ಳವರು ನೀವು ಮಕ್ಕಳಾಗಿದ್ದೀರಿ. ಎಲ್ಲಕ್ಕಿಂತ ಶ್ರೇಷ್ಠಾತಿಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರಾದರೂ ಸಹ ಆತ್ಮರ ಮೂಲಕ, ವಿನಾಶಿ ಧನ ಮೂಲಕ, ವಿನಾಶಿ ಉದ್ಯೋಗದ ಮೂಲಕ ವ್ಯಕ್ತಿತ್ವವಾಗುತ್ತದೆ ಅಥವಾ ಹೇಳಲಾಗುತ್ತದೆ. ಆದರೆ ನಿಮ್ಮನ್ನು ಶ್ರೇಷ್ಠಾತಿಶ್ರೇಷ್ಠ ಪರಮ ಆತ್ಮ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರನ್ನಾಗಿ ಮಾಡಿದ್ದಾರೆ. ಹಾಗಾದರೆ ತಮ್ಮ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮಿಕ ನಶೆ ಇರುತ್ತದೆಯೇ? ಇರುತ್ತದೆ ಎಂದರೆ ಕೈ ಎತ್ತಿರಿ. ಬಾಪ್ ದಾದಾರವರಿಗೆ ಇಷ್ಟು ಶ್ರೇಷ್ಠ ವ್ಯಕ್ತಿತ್ವದ ಮಕ್ಕಳನ್ನು ನೋಡಿ ಎಷ್ಟು ಖುಷಿಯಾಗುತ್ತದೆ. ನಿಮಗೂ ಆಗುತ್ತದೆಯೇ? ಬಾಪ್ ದಾದಾರವರು ಮಕ್ಕಳ ಇಂತಹ ಶ್ರೇಷ್ಠತೆಯನ್ನು ನೋಡಿ ಯಾವ ಗೀತೆಯನ್ನು ಆಡುತ್ತಾರೆ ಗೊತ್ತಿದೆಯೇ? ನೀವು ಆಡುತ್ತೀರಿ, ತಂದೆಯೂ ಆಡುತ್ತಾರೆ. ತಂದೆಯ ಗೀತೆ ಕೇಳಿಸುತ್ತದೆಯೇ ಅಥವಾ ಟೇಪ್ನ ಗೀತೆ ಕೇಳಿಸುತ್ತದೆಯೇ? ಬಾಪ್ ದಾದಾರವರ ಟೇಪ್ 6 ಭಿನ್ನವಾಗಿರುತ್ತದೆಯೇ? ಆಟೋಮೆಟಿಕ್ ಆಗಿದೆ, ನಡೆಸುವ ಪರಿಶ್ರಮ ಪಡಬೇಕಾಗಿಲ್ಲ. ಮತ್ತು ಹೃದಯದ ಹಾಡು ಹೃದಯದವರೇ ಕೇಳಲು ಸಾಧ್ಯ. ಕೇವಲ ಕಿವಿ ಇರುವವರಲ್ಲ ಹೃದಯದವರು. ಎಲ್ಲರೂ ಹೃದಯದವರಾಗಿದ್ದೀರಲ್ಲವೇ? ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಚಿತ್ರವಿದೆಯಲ್ಲವೇ? ಎಲ್ಲರೂ ತಮ್ಮ ಚಿತ್ರವನ್ನು ನೋಡಿದ್ದೀರಾ? ಬಾಪ್ ದಾದಾರವರು ಸದಾ ಮಕ್ಕಳ ಚಿತ್ರ ಮತ್ತು ಚರಿತ್ರೆಯನ್ನು ನೋಡುತ್ತಿರುತ್ತಾರೆ. ಇಂದು ವ್ಯಕ್ತಿತ್ವವನ್ನು ನೋಡುತ್ತಿದ್ದರು. ಸದಾ ಈ ವ್ಯಕ್ತಿತ್ವ ಸ್ಮೃತಿಯಲ್ಲಿ ಇಮರ್ಜರಾಗಿರಿ. ಇದೆಯೇ? ಇಲ್ಲ, ಇದೆ ಕಾಣಿಸಬೇಕು. ಅನುಭವದಲ್ಲಿ ಬನ್ನಿ. ಸದಾ ಇಂತಹ ವ್ಯಕ್ತಿತ್ವದಲ್ಲಿರುವವರ ಲಕ್ಷಣಗಳು ಏನಾಗಿರುತ್ತದೆ? ಯಾವ ಲಕ್ಷಣಗಳಿಂದ ತಿಳಿಸುತ್ತದೆ ಇವರು ತಮ್ಮ ವ್ಯಕ್ತಿತ್ವದಲ್ಲಿದ್ದಾರೆ? ಒಂದು ವೇಳೆ ಈ ಆತ್ಮಿಕ ವ್ಯಕ್ತಿತ್ವ ಇಮರ್ಜ್ ರೂಪದಲ್ಲಿರುತ್ತದೆ ಎಂದರೆ ಅವರ ನಯನಗಳು, ಅವರ ಮುಖ, ನಡತೆ, ಸಂಕಲ್ಪ ಮತ್ತು ಸಂಬಂಧ ಎಲ್ಲವೂ ಪ್ರಸನ್ನತೆಯದ್ದಾಗಿರುತ್ತದೆ. ಸದಾ ಪ್ರಸನ್ನಚಿತ್ತ, ಪ್ರಶ್ನಚಿತ್ತರಲ್ಲ. ಪ್ರಸನ್ನಚಿತ್ತರು ಒಂದು ವೇಳೆ ಪ್ರಶ್ನಚಿತ್ತರಾಗಿದ್ದರೆ ನಡತೆಯೂ ಸಹ ವ್ಯಕ್ತಿತ್ವದಾಗಿರುವುದಿಲ್ಲ. ಮುಖದಲ್ಲಿಯೂ ಪ್ರಸನ್ನತೆಯ ಹೊಳಪಿರುವುದಿಲ್ಲ. ಏನೇ ಆಗಲಿ ವ್ಯಕ್ತಿತ್ವದವರ ಪ್ರಸನ್ನತೆ ಎಂದು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ, ಮರ್ವಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರಸನ್ನಚಿತ್ತ ಆತ್ಮ ಯಾರು, ಎಂತಹದ್ದೇ ಆತ್ಮ ಚಿಂತೆಯಲ್ಲಿರಲಿ, ಅಶಾಂತರಾಗಿರಲಿ, ಅವರನ್ನು ತಮ್ಮನ್ನು ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನರನ್ನಾಗಿ ಮಾಡುವರು. ತಂದೆಯದು ಏನು ಗಾಯನವಿದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವರು.
ಅದು ಕೇವಲ ತಂದೆಯದಲ್ಲ, ನಿಮ್ಮದು ಗಾಯನವಾಗಿದೆ. ಮತ್ತು ಈಗ ಸಮಯ ಪ್ರಮಾಣ ಎಷ್ಟು ಸಮಯ ಸಮೀಪ ಬರುತ್ತಿದೆ. ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಸೇವೆ ಮಾಡುವ ಸಮಯ ಬರುವುದು. 7 ದಿನದ ಕೋರ್ಸ್ವಿರುವುದಿಲ್ಲ. ಒಂದು ದೃಷ್ಟಿಯಿಂದ ಪ್ರಸನ್ನ ಚಿತ್ತರಾಗುವರು. ಹೃದಯದ ಆಸೆ ನಿಮ್ಮ ಮೂಲಕ ಪೂರ್ಣವಾಗುವುದು. ಎಲ್ಲರೂ ಏನು ತಿಳಿದುಕೊಳ್ಳುತ್ತೀರಿ? ಆದಿ ಸೇವೆಯ ರತ್ನವೇನೆಂದು ತಿಳಿದುಕೊಳ್ಳುತ್ತೀರಿ? ಇಂತಹ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ. ಈಗ ನೋಡಿರಿ, ನೀವು 40 ವರ್ಷ ಸೇವೆಯನ್ನು ಮಾಡಿದ್ದೀರಿ ಅಥವಾ ಹೆಚ್ಚು ಮಾಡಿದ್ದೀರಿ. ಕೆಲವರದ್ದು 1-2 ಕಡಿಮೆಯಾಗಿರಬಹುದು, ಕೆಲವರದ್ದು ಹೆಚ್ಚಾಗಿರಬಹುದು. ಈಗ ನೀವು ತಮ್ಮ ಜೊತೆಗಾರರಿಗೆ ಈ ಸೇವೆಯನ್ನು ಕಲಿಸಿದ್ದೀರಿ ಮತ್ತು ನಿಮಿತ್ತರನ್ನಾಗಿ ಮಾಡಿದ್ದೀರಿ. ಈಗ ನೀವು ಏನು ಮಾಡುವಿರಿ? ಆ ಸೇವೆಯಂತೂ ಅವರು ಮಾಡುತ್ತಿದ್ದಾರೆ. ನೀವು ಆದಿರತ್ನವಾಗಿದ್ದೀರಿ. ಭಿನ್ನ ಮತ್ತು ಪ್ರಿಯ ಸೇವೆಯನ್ನು ಮಾಡುವರಲ್ಲವೇ? ಈಗ ಉತ್ಸವವನ್ನು ಆಚರಿಸುತ್ತೀರಿ. ಎಷ್ಟು ದೃಷ್ಟಿಯಿಂದ ಪರಿವರ್ತನೆ ಮಾಡಿದೆವೆಂದು? 9 ಲಕ್ಷರಲ್ಲಿ ಎಷ್ಟು ಮಾಡಿದ್ದೀರಿ? ಮುಂದೆ 33 ಕೋಟಿಯೂ ಇದ್ದಾರೆ. 9 ಲಕ್ಷವು ಅದರ ಮುಂದೆ ಏನೂ ಇಲ್ಲ. ಬೀಜವಂತೂ ಇಲ್ಲಿಯೇ ಹಾಕಬೇಕಲ್ಲವೇ? ಆದಿ ಸೇವೆಯ ರತ್ನ ಮತ್ತೇನು ಕಮಾಲ್ ಮಾಡುತ್ತಾರೆಂದು ನೋಡೋಣ. ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ. ಒಳ್ಳೆಯ ಪ್ರೋಗ್ರಾಂ ಮಾಡಿದ್ದೀರಿ. ಈ ಕಮಾಲಂತೂ ಮಾಡಿದ್ದೀರಿ. ಇದಕ್ಕಾಗಿ ಪದಮಗುಣ ಶುಭಾಶಯಗಳು. 2 ಪ್ರಕಾರದ ಮಕ್ಕಳಿದ್ದಾರೆ. ಮೊದಲನೆಯವರು ಸ್ಥಾಪನೆಗೆ ನಿಮಿತ್ತ ಮಕ್ಕಳು ಮತ್ತು ನೀವೆಲ್ಲರೂ ವಿಶೇಷ ಸೇವೆಯ ಆದಿ ಮಕ್ಕಳು. ಇವರು ದಾದಿಯರು, ಮೂಲ ಸ್ಥಾಪನೆಯವರು ಮತ್ತು ನೀವೆಲ್ಲರೂ ಸೇವೆಯ ಆದಿರತ್ನ ಮೊದಲನೆಯ ಕಾಂಡವಾಗಿದ್ದೀರಿ. ಕಾಂಡವು ಬಲಶಾಲಿಯಾಗಿರುತ್ತದೆಯಲ್ಲವೇ? ಕಾಂಡದ ಮೇಲೆಯೇ ಎಲ್ಲವೂ ಆಧಾರವಾಗಿದೆ. ಕಾಂಡದಿಂದಲೇ ಎಲ್ಲ ಶಾಖೆಗಳು ಬರುತ್ತವೆ. ಮೂಲ ಫೌಂಡೇಶನ್ನವರು ಸೂಕ್ಷ್ಮದಲ್ಲಿ ಶಕ್ತಿಯನ್ನು ಕೊಡುತ್ತಾರೆ. ಆದರೆ ಪ್ರಾಕ್ಟಿಕಲ್ದಲ್ಲಿ ಏನು ಇರುತ್ತದೆ ಮತ್ತು ಕಾಣಿಸುತ್ತದೆ? ಅದು ಕಾಂಡವಾಗಿದೆ. ಅಂದಾಗ ದಾದಿಯರು ಗುಪ್ತವಾಗಿ ಬಿಟ್ಟರು. ಸಕಾಶವನ್ನು ಕೊಡುವವರು ಮತ್ತು ಪ್ರಾಕ್ಟಿಕಲ್ದಲ್ಲಿ ಸ್ಟೇಜ್ ಮೇಲೆ ಬರುವವರು ನೀವು ನಿಮಿತ್ತರಾಗಿದ್ದೀರಿ. ಸನ್ಮಾನ ಸಮಾರೋಹದಲ್ಲಿ ಬಂದಿರುವ ಎಲ್ಲ ಹಿರಿಯ ಸಹೋದರಿಯರಿಂದ ಬಾಪ್ದಾದಾರವರು ಕೈ ಎತ್ತಿಸಿದರು. ಒಂದಕ್ಕಾಗಿ ಬಾಪ್ದಾದಾರವರು ಕಾರ್ಯವನ್ನು ಕೊಡುತ್ತಿದ್ದಾರೆ. ಸಮಾರೋಹವನ್ನಂತೂ ಚೆನ್ನಾಗಿ ಆಚರಿಸಿದ್ದೀರಲ್ಲವೇ? ಬಾಪ್ದಾದಾರವರು ಎಲ್ಲವನ್ನೂ ನೋಡಿದರು. ಶೃಂಗರಿಸಿರುವ ಮೂರ್ತಿಯನ್ನು ನೋಡಿದರು. ಆ ಸಮಯ ನಿಮಗೂ ಸಹ ಇದೇ ಆತ್ಮೀಯತೆಯ ಅನುಭವವಾಗುತ್ತಿತ್ತು. ನಾವು ಚೈತನ್ಯ ಮೂರ್ತಿಗಳಾಗಿದ್ದೇವೆ. ಇದೇ ಅನಿಸುತ್ತಿತ್ತು. ಶೃಂಗರಿಸಿರುವ ಮೂರ್ತಿಗಳು ಮಂದಿರಗಳಿಂದ ಶಾಂತಿವನದಲ್ಲಿ ಬಂದು ತಲುಪಿಬಿಟ್ಟಿದೆ. ಬಾಪ್ದಾದಾರವರು ಈಗ ತೀವ್ರವಾದ ಸೇವೆಯನ್ನು ಆರಂಭ ಮಾಡಿರಿ ಎಂದು ಮಕ್ಕಳಿಂದ ಬಯಸುತ್ತಾರೆ. ಏನೆಲ್ಲ ಆಯಿತು ಅದು ಬಹಳ ಒಳ್ಳೆಯದು. ಈಗ ಸಮಯ ಪ್ರಮಾಣ ಅನ್ಯರಿಗೆ ಹೆಚ್ಚು ವಾಣಿಯ ಅವಕಾಶವನ್ನು ಕೊಡಿರಿ. ಈಗ ಅನ್ಯರನ್ನು ಮೈಕ್ ಮಾಡಿರಿ. ನೀವು ಮೈಟ್ ಆಗಿ ಸಕಾಶವನ್ನು ಕೊಡಿ. ನಿಮ್ಮ ಸಕಾಶ ಮತ್ತು ಅವರ ವಾಣಿ ಇವು ಡಬಲ್ ಕಾರ್ಯವನ್ನು ಮಾಡುವುದು. ಆಗಲೇ 9 ಲಕ್ಷ ಸಹಜವಾಗಿ ಆಗಿಬಿಡುವರು. ಈಗ ನೀವೆಲ್ಲರೂ ಬಲೆ ಕಾರ್ಯಕ್ರಮದಲ್ಲಿ ಕುಳಿತಿದ್ದೀರಿ ಅಥವಾ ಇನ್ನೂ ಮಹಾರಥಿಗಳಿದ್ದರೆ ಮಹಾರಥಿಗಳದ್ದು ಈಗ ಸೇವೆಯಾಗಿದೆ. ಸರ್ವರಿಗೆ ಸಕಾಶವನ್ನು ಕೊಡುವುದು, ಬೇಅದ್ದಿನ ಸೇವೆಯ ಮೈದಾನದಲ್ಲಿ ಬರುವುದು. ಯಾವಾಗ ತಂದೆಯು ಅವ್ಯಕ್ತವತನ ಒಂದು ಸ್ಥಾನದಲ್ಲಿ ಕುಳಿತು 4 ಕಡೆಯ ವಿಶ್ವದ ಮಕ್ಕಳ ಮಾಡಬಹುದು ಮಾಡುತ್ತಿದ್ದಾರೆ ಅಂದಾಗ ನೀವು ಒಂದು ಸ್ಥಾನದಲ್ಲಿ ಕುಳಿತು ತಂದೆಯ ಸಮಾನ ಬೇಅದ್ದಿನ ಸೇವೆ ಮಾಡಲು ಸಾಧ್ಯವಿಲ್ಲವೇ? ಆದಿರತ್ನ ಅರ್ಥಾತ್ ಫಾಲೋ ಫಾದರ್ ಬೇಅದ್ದಿನಲ್ಲಿ ಸಕಾಶವನ್ನು ಕೊಡಿ. ಕೆಲ ಮಕ್ಕಳು ತಮ್ಮೊಂದಿಗೆ ಕೇಳಿಕೊಳ್ಳುತ್ತಾರೆ ಮತ್ತು ಪರಸ್ಪರವೂ ಕೇಳುತ್ತಾರೆ. ಬೇಅದ್ದಿನ ವೈರಾಗ್ಯ
ಹೇಗೆ ಬರುವುದೋ ಕಾಣಿಸುವುದಿಲ್ಲ. ಆದರೆ ಬೇಹದ್ದಿನ ಸೇವೆಯಲ್ಲಿ ತಮ್ಮನ್ನು ಬ್ಯುಸಿ ಇಟ್ಟುಕೊಳ್ಳಿ. ಬೇಹದ್ದಿನ ವೈರಾಗ್ಯ ಸ್ವತಃ ಬರುವುದು. ಏಕೆಂದರೆ ಇದು ಸಕಾಶ ಕೊಡುವಂತಹ ಸೇವೆಯನ್ನು ನಿರಂತರ ಮಾಡಬಹುದು. ಇದರಲ್ಲಿ ಆರೋಗ್ಯದ ಮಾತು, ಸಮಯದ ಮಾತು ಇದು ಸಹಜವಾಗಿ ಬಿಡುತ್ತದೆ. ದಿನರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ತೊಡಗಬಹುದು. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ, ರಾತ್ರಿಯಲ್ಲೂ ಸಹ ಹೇಗೆ ಕಣ್ಣು ತೆರೆದರು ಮತ್ತು ಬೇಹದ್ದಿನ ಸಕಾಶ ಕೊಡುವ ಸೇವೆಯು ನಡೆಯುತ್ತಿತ್ತು. ಈ ಬೇಹದ್ದಿನ ಸೇವೆಯು ಇಷ್ಟು ಬ್ಯುಸಿ ಮಾಡಿಬಿಡುತ್ತದೆ. ಯಾವುದರಿಂದ? ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಹೃದಯದಿಂದ ಬರುವುದು, ಪ್ರೋಗ್ರಾಂನಿಂದ ಅಲ್ಲ. ಇದನ್ನು ಮಾಡುವೆವೋ ಇದನ್ನು ಪ್ಲ್ಯಾನ್ ಅಂತೂ ಮಾಡುತ್ತೀರಿ. ಆದರೆ ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು. ಇದು ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ. ಏಕೆಂದರೆ ಯಾವಾಗ ಬೇಹದ್ದಿನ ಸಕಾಶ ಕೊಡುತ್ತೀರೆಂದರೆ ಹತ್ತಿರವಿರುವವರು ಸ್ವತಃವಾಗಿ ಸಕಾಶವನ್ನು ತೆಗೆದುಕೊಳ್ಳುವರು. ಈ ಬೇಹದ್ದಿನ ಸಕಾಶವನ್ನು ಕೊಡುವುದರಿಂದ ವಾಯುಮಂಡಲ ಸ್ವತಃವಾಗಿ ಆಗುವುದು. ಇಷ್ಟೊಂದು ಸೆಂಟರ್ನ ಜವಾಬ್ದಾರಿ ಇದೆ ಅಥವಾ ಝೋನ್ನ ಜವಾಬ್ದಾರಿ ಇದೆ ಎಂದು ಯೋಚಿಸಬೇಡಿರಿ. ನೀವೆಲ್ಲರೂ ರಾಜ್ಯದ ರಾಜರಾಗಬೇಕೇ ಅಥವಾ ವಿಶ್ವದ ರಾಜರಾಗಬೇಕೇ? ಏನಾಗಬೇಕು? ವಿಶ್ವದ ರಾಜರಾಗಬೇಕಲ್ಲವೇ? ಆದಿರತ್ನರಾಗಿದ್ದರೆ ವಿಶ್ವಕ್ಕೆ ಸಕಾಶ ಕೊಡುವಂಥವರಾಗಿ. ಒಂದು ವೇಳೆ 20 ಸೆಂಟರ್, 30 ಸೆಂಟರ್ ಅಥವಾ 250 ಕೇಂದ್ರಗಳು ಅಥವಾ ಝೋನ್ ಇದು ಬುದ್ಧಿಯಲ್ಲಿದ್ದರೆ ಇದು ಸಹ ಕಾಂಡದ ಕಾರ್ಯವಲ್ಲ. ಇದಂತೂ ರಂಬೆ ಕೊಂಬೆಗಳು ಮಾಡುತ್ತವೆ. ನೀವಂತೂ ಕಾಂಡವಾಗಿದ್ದೀರಿ. ಕಾಂಡದಿಂದ ಎಲ್ಲರಿಗೆ ಸಕಾಶ ತಲುಪುತ್ತದೆ. ನೀವೆಲ್ಲರೂ ಇದನ್ನೇ ಯೋಚಿಸುತ್ತೀರಿ. ಬೇಹದ್ದಿನ ವೈರಾಗ್ಯ ಬರಬೇಕು. ಇದಂತೂ ಬಹಳ ಒಳ್ಳೆಯದು. ಈಗಲೇ ವಿನಾಶವಾಗಿ ಬಿಡಲಿ. ಆದರೆ 9 ಲಕ್ಷವೇ ತಯಾರಿ ಮಾಡಿಲ್ಲವೆಂದರೆ ಸತ್ಯಯುಗದ ಆದಿಯಲ್ಲಿ ಬರುವವರ ಸಂಖ್ಯೆ ತಯಾರಿ ಆಗಿಲ್ಲವೆಂದರೆ ವಿನಾಶವಾದರೆ ಯಾರು ಬರುವರು? 2-3 ಸಾವಿರ ಆತ್ಮರ ಮೇಲೆ ರಾಜ್ಯ ಮಾಡುವಿರೇನೋ? 4-5 ಲಕ್ಷ ಆತ್ಮರ ಮೇಲೆ ರಾಜ್ಯ ಮಾಡುವಿರೇನೋ? ಇದಕ್ಕಾಗಿ ಈಗ ಬೇಹದ್ದಿನ ಸೇವೆಯ ಪಾರ್ಟ್ ಆರಂಭ ಮಾಡಿರಿ. ಪಾಂಡವರು ಏನು ತಿಳಿದುಕೊಳ್ಳುತ್ತೀರಿ? ಬೇಹದ್ದಿನ ಸೇವೆಯನ್ನು ಮಾಡುವಿರಲ್ಲವೇ? ಪಾಂಡವರು ತಯಾರು ಆಗಿದ್ದೀರಾ? ಈಗ ಈ ಹದ್ದಿನ ಮಾತುಗಳು ಬೇಹದ್ದಿನಲ್ಲಿ ಹೋಗುವುದರಿಂದ ತಾನಾಗಿಯೇ ಬಿಟ್ಟು ಹೋಗುತ್ತದೆ. ಬಿಡಿಸಿಕೊಳ್ಳುವುದರಿಂದ ಬಿಡುವುದಿಲ್ಲ. ಬೇಹದ್ದಿನ ಸಕಾಶದಿಂದ ಪರಿವರ್ತನೆ ಆಗುವುದು ತೀವ್ರ ಸೇವೆಯ ಪರಿಣಾಮವಾಗಿದೆ. ಬಾಪ್ ದಾದಾರವರು ತಿಳಿದುಕೊಂಡಿದ್ದಾರೆ. ನಾಜೂಕು ಪರಿಸ್ಥಿತಿಗಳಲ್ಲಿ ನಿಮಿತ್ತರಾಗಿರುವ ಆತ್ಮರು ಸೇವೆಯ ಪ್ರತ್ಯಕ್ಷ ಪ್ರಮಾಣ ಕೊಟ್ಟಿದ್ದಾರೆ. ಆದರೆ ನಿಮ್ಮೆಲ್ಲರ ಫೌಂಡೇಶನ್ ಅಥವಾ ಸೆಕೆಂಡ್ನ ಪರಿವರ್ತನೆಯ ಮೂಲ ಅನುಭವ ಇದೇ ಆಗಿದೆ. ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ಮತ್ತು ಬ್ರಾಹ್ಮಣರಾದಿರಿ. ಸೇವೆಯ ವರದಾನ ಸಿಕ್ಕಿತು ಮತ್ತು ಸೇವೆಯಲ್ಲಿ ತೊಡಗಿಬಿಟ್ಟಿರಿ. ಬಾಪ್ ದಾದಾರವರು ಎಲ್ಲರ ಅನುಭವವನ್ನು ಕೇಳಿದರು. ಒಳ್ಳೆಯ ಅನುಭವ ಕೇಳಿದರು. ಹೇಗೆ ನಿಮ್ಮ ಅನುಭವವಿದೆ? ಬ್ರಹ್ಮ ತಂದೆಯನ್ನು ನೋಡಿದರು ಮತ್ತು ಯೋಚಿಸುವ ಅವಶ್ಯಕತೆಯೇ ಇಲ್ಲ. ಸಹನೆ ಮಾಡುತ್ತಿದ್ದರೂ ಸಹನೆ ಮಾಡುತ್ತಿರುವ ಅನುಭವವಾಗಿಲ್ಲ. ದೊಡ್ಡ ಮಾತೆನಿಸಲಿಲ್ಲ. ಈ ರೀತಿ ಈಗ ಪ್ರತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡಿ ಮತ್ತು ಬ್ರಾಹ್ಮಣರಲ್ಲಿ ಬ್ರಹ್ಮ ತಂದೆಯನ್ನು ನೋಡಿ. ಇದು ಸೇವೆಯ ತೀವ್ರ ಸಾಧನವಾಗಿದೆ. ಬ್ರಹ್ಮ ತಂದೆಯು ನಿಮಗೆ ಕೋರ್ಸ್ ಮಾಡಿಸಿದರೇನೋ? ಕೋರ್ಸ್ನಂತೂ ನಂತರ ಮಾಡಿದ್ದೀರಿ. ಆದರೆ ನೋಡಿದರು ಮತ್ತು ಆಗಿಬಿಟ್ಟಿತು. ಹೇಗೆ ಬ್ರಹ್ಮ ತಂದೆಯಲ್ಲಿ ತಂದೆಯು ಸಮಾವೇಶವಾಗಿದ್ದರು. ಅದಕ್ಕಾಗಿ ಪರಿಶ್ರಮವೆನಿಸಲಿಲ್ಲ. ಹಾಗೆಯೇ ನೀವೆಲ್ಲರೂ ಬಾಪ್ ದಾದಾರವರನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಾ ದೃಷ್ಟಿಯಿಂದ ಪರಿವರ್ತನೆ ಮಾಡಿರಿ. ನಿಮ್ಮೆಲ್ಲರ ಏನು ಅನುಭವವಿದೆ? ಅನುಭವಿಯಾಗಿದ್ದೀರಿ. ನೋಡಿದರು ಮತ್ತು ಪ್ರಭಾವಿತರಾದರು.
ಹೇಗೆ ಈಗ ಯೋಚಿಸುತ್ತೀರಿ. ತರಬೇತಿಯನ್ನು ತೆಗೆದುಕೊಳ್ಳುತ್ತೀರಿ, ನಂತರ ಟ್ರಯಲ್ನಲ್ಲಿ ಬರುತ್ತೀರಿ. ನಂತರ ಕೆಲವರು ಹೋಗಿಬಿಡುತ್ತಾರೆ, ಕೆಲವರು ಇರುತ್ತಾರೆ. ಇಷ್ಟೊಂದು ಪರಿಶ್ರಮವನ್ನು ನೀವು ತೆಗೆದುಕೊಂಡಿದ್ದೀರಾ, ತರಬೇತಿಯನ್ನು ತೆಗೆದುಕೊಂಡಿದ್ದೀರಾ, ಟ್ರಯಲ್ದಲ್ಲಿ ಇದ್ದೀರೇನೋ, ಕೇವಲ ಬಂದಿರಿ ಮತ್ತು ಮುಳುಗಿ ಹೋದಿರಿ. ಇಂತಹ ಸೇವೆಯನ್ನು ಯಾವಾಗ ಒಬ್ಬ ಬ್ರಹ್ಮ ತಂದೆಯೂ ಮಾಡಿದರು ಅಂದಾಗ ನೀವು ಇಷ್ಟೊಂದು ಬ್ರಾಹ್ಮಣ ಆತ್ಮರು ಮಾಡಲು ಸಾಧ್ಯವಿಲ್ಲವೇ? ತಮ್ಮ ವ್ಯಕ್ತಿತ್ವವನ್ನು ತಮ್ಮದಾಗಿಸಿಕೊಳ್ಳಿ. ಬ್ರಹ್ಮ ತಂದೆಯ ವ್ಯಕ್ತಿತ್ವವೂ ಇತ್ತು ಅಲ್ಲವೇ? ಬಲೆ ಮುಖದ ಅಥವಾ ಒಳಗಣ ವ್ಯಕ್ತಿತ್ವವಿರಬಹುದು, ಆದರೆ ವ್ಯಕ್ತಿತ್ವವಿತ್ತೋ ಆಗಲೇ ಆಕರ್ಷಿತರಾದಿರಲ್ಲವೇ? ಅಂದಾಗ ಫಾಲೋ ಫಾದರ್ ಮಾಡಿರಿ. ಯಾವಾಗ ತಂದೆಯು ನಿಮ್ಮನ್ನು ಆದಿಯಲ್ಲಿ ನಿಮಿತ್ತ ಮಾಡಿದ್ದಾರೆ, ಯಾರು ಆದಿಯಲ್ಲಿದ್ದೀರಿ, ಸೇವೆಗೆ ನಿಮಿತ್ತರು ಅಥವಾ ಸ್ಥಾಪನೆಯ ಫೌಂಡೇಶನ್, ಅವರು ಅಂತ್ಯದವರೆಗೂ ಸೇವೆಯಲ್ಲಿ ಇರಲೇಬೇಕು. ಆರೋಗ್ಯದ ಕಾರಣ ಶರೀರದಿಂದ ಸುತ್ತುವುದಕ್ಕೆ ಆಗುವುದಿಲ್ಲ, ಆದರೆ ಮನಸ್ಸಿನಿಂದ ಸುತ್ತಬಹುದಲ್ಲವೇ? ಅದರಲ್ಲಿ ಖರ್ಚು ಸಹ ಇಲ್ಲ. ವೀಸಾ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಓಡಾಟದ ಅವಶ್ಯಕತೆಯೂ ಇಲ್ಲ. ಮಲಗಿಕೊಂಡೇ ಸುತ್ತಬಹುದು. ಏನು ತಿಳಿದುಕೊಳ್ಳುತ್ತೀರಿ? ಈಗ ಇಂತಹ ಯಾವುದಾದರೂ ಪ್ಲ್ಯಾನ್ ಮಾಡಿರಿ, ಹೊಸ ಪಾಠವನ್ನು ಆರಂಭಿಸಿ. ಈಗ ಒಂದು ಕಾರ್ಯಕ್ರಮ ಆಚರಿಸಿದ್ದೀರಲ್ಲವೇ? ಏನು ಸೇವೆಯನ್ನು ಮಾಡಿದ್ದೀರಿ, ಅದರ ಪ್ರತ್ಯಕ್ಷ ಫಲವು ಸಿಕ್ಕಿಬಿಟ್ಟಿತು. ಈಗ ಹೊಸ ಸೇವೆಯನ್ನು ಮಾಡಿರಿ. ಒಳ್ಳೆಯದು. ಬಾಪ್ದಾದಾರವರು ಕೇವಲ ಮುಂದಿರುವವರಿಗೆ ಹೇಳುತ್ತಿಲ್ಲ, ಎಲ್ಲ ಮಕ್ಕಳಿಗೆ ಹೇಳುತ್ತಿದ್ದಾರೆ. ವಿದೇಶದಲ್ಲಿಯೂ ಯಾರೆಲ್ಲ ಕೇಳುತ್ತಿದ್ದೀರಿ ಅವರಿಗೂ ಹೇಳುತ್ತಿದ್ದಾರೆ. ಎಲ್ಲಿಯೇ ಕೇಳುತ್ತಿದ್ದೀರಿ, ಬಲೆ ಶಾಂತಿವನದಲ್ಲಿ ಕೇಳುತ್ತಿದ್ದೀರಿ, ಬಲೆ ಮೇಲೆ ಪಾಂಡವ ಭವನದಲ್ಲಿ, ಬಲೆ ವಿದೇಶದಲ್ಲಿ, ಎಲ್ಲಿಯೇ ಇರಿ ಅಲ್ಲಿ ಬಾಪ್ದಾದಾರವರು ಎಲ್ಲರಿಗೂ ಹೇಳುತ್ತಿದ್ದಾರೆ. ಈಗ ಬೇಹದ್ದಿನ ಸೇವಾದಾರಿಯಾಗಿ ಸಮಯವನ್ನು ಬೇಹದ್ದಿನ ಸೇವೆಯಲ್ಲಿ ತೊಡಗಿಸಿರಿ. ಬೇಹದ್ದಿನ ಸೇವೆಯಲ್ಲಿ ಸಮಯವನ್ನು ತೊಡಗಿಸುವುದರಿಂದ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವವು. ಏಕೆಂದರೆ ಬಲೆ ಅಜ್ಞಾನಿ ಆತ್ಮರು ಇರಲಿ, ಬಲೆ ಬ್ರಾಹ್ಮಣ ಆತ್ಮರಿರಲಿ, ಆದರೆ ಒಂದು ವೇಳೆ ಸಮಸ್ಯೆಯಲ್ಲಿ ಸಮಯ ಇಳಿಸುವುದೆಂದರೆ ಅಥವಾ ಬೇರೆಯವರ ಸಮಯವನ್ನು ತೆಗೆದುಕೊಳ್ಳುತ್ತೀರೆಂದರೆ ಅವರು ಬಲಹೀನ ಆತ್ಮರು, ತಮ್ಮ ಶಕ್ತಿ ಇಲ್ಲವೆಂದು ಸಿದ್ಧವಾಗುತ್ತದೆ. ಯಾರಿಗೆ ಶಕ್ತಿ ಇಲ್ಲ, ಕಾಲು ಅಲುಗಾಡುತ್ತದೆ ಮತ್ತು ನೀವು ಅವರಿಗೆ ಓಡುವುದಕ್ಕೆ ಹೇಳಿದರೆ ಓಡುವರೇ ಅಥವಾ ಬೀಳುವರೇ? ಸಮಸ್ಯೆಗೆ ವಶ ಆತ್ಮರು ಬ್ರಾಹ್ಮಣರು ಇದ್ದಾರೆ, ಆದರೆ ಬಲಹೀನವಾಗಿದ್ದಾರೆ, ಶಕ್ತಿ ಇಲ್ಲ. ಅವರು ಎಲ್ಲಿಂದ ಶಕ್ತಿಯನ್ನು ಪಡೆಯುವರು? ತಂದೆಯಿಂದ ಡೈರೆಕ್ಟ್ ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಬಲಹೀನ ಆತ್ಮರಾಗಿದ್ದಾರೆ. ಏನು ಮಾಡುವರು? ಬಲಹೀನ ಆತ್ಮರಿಗೆ ಬೇರೆಯವರ ರಕ್ತವನ್ನು ಕೊಟ್ಟು ಶಕ್ತಿಯನ್ನು ತುಂಬುತ್ತಾರೆ. ಯಾವುದಾದರೂ ಶಕ್ತಿಶಾಲಿಯ ಇಂಜೆಕ್ಷನ್ ಕೊಟ್ಟು ಶಕ್ತಿಯನ್ನು ತುಂಬುತ್ತಾರೆ. ಅಂದಾಗ ನಿಮ್ಮೆಲ್ಲರಲ್ಲಿ ಶಕ್ತಿ ಇದೆ, ಅದಕ್ಕೆ ಶಕ್ತಿಯ ಸಹಯೋಗ ಕೊಡಿ, ಗುಣದ ಸಹಯೋಗ ಕೊಡಿ. ಅವರಲ್ಲಿ ಇಲ್ಲ, ನೀವು ಕೊಡಿ. ಮೊದಲು ಹೇಳಿದರಲ್ಲವೇ ದಾತ ಆಗಿ. ಅವರು ಅಸಮರ್ಥರಾಗಿದ್ದಾರೆ, ಅವರಿಗೆ ಸಮರ್ಥತೆಯನ್ನು ಕೊಡಿ. ಗುಣ ಮತ್ತು ಶಕ್ತಿಯ ಸಹಯೋಗವನ್ನು ಕೊಡುವುದರಿಂದ ನಿಮಗೆ ಆಶೀರ್ವಾದ ಸಿಗುವುದು ಮತ್ತು ಆಶೀರ್ವಾದ ಲಿಫ್ಟಿಗಿಂತಲೂ ತೀವ್ರ ರಾಕೆಟ್ ಆಗಿದೆ. ನಿಮಗೆ ಪುರುಷಾರ್ಥಕ್ಕೆ ಸಮಯವೂ ಕೊಡಬೇಕಾಗಿಲ್ಲ. ಆಶೀರ್ವಾದದ ರಾಕೆಟ್ನಿಂದ ಹಾರುತ್ತಿರುವಿರಿ. ಪುರುಷಾರ್ಥದ ಪರಿಶ್ರಮದ ಬದಲಾಗಿ ಸಂಗಮದ ಪ್ರಾರಬ್ಧದ ಅನುಭವ ಮಾಡುವಿರಿ.
ಆಶೀರ್ವಾದವನ್ನು ತೆಗೆದುಕೊಳ್ಳುವುದು, ಅದನ್ನು ಕಲಿಯಿರಿ ಮತ್ತು ಕಲಿಸಿರಿ. ತಮ್ಮ ಸ್ವಾಭಾವಿಕ ಗಮನ ಮತ್ತು ಆಶೀರ್ವಾದ ಗಮನ ಸಹ ಚಿಂತೆ ಮಿಕ್ಸ್ ಆಗಬಾರದು, ಸ್ವಾಭಾವಿಕವಾಗಿರಲಿ. ಜ್ಞಾನದ ದರ್ಪಣ ಸದಾ ಮುಂದೆಯೇ ಇದೆ, ಅದರಲ್ಲಿ ಸ್ವತಃ ಸಹಜವಾಗಿ ತಮ್ಮ ಚಿತ್ರ ಕಾಣಿಸುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ವ್ಯಕ್ತಿತ್ವದ ಲಕ್ಷಣ ಪ್ರಸನ್ನಚಿತ್ತವಾಗಿದೆ ಎಂದು ಹೇಳಲಾಗುತ್ತದೆ. ಇದು ಏಕೆ, ಏನು, ಹೇಗೆ, ಇದು ಕೇಯ ಭಾಷೆ ಸಮಾಪ್ತಿಯಾಗುತ್ತದೆ. ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಕಲಿಯಿರಿ. ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನರನ್ನಾಗಿ ಮಾಡುವುದು ಇದಾಗಿದೆ. ಆಶೀರ್ವಾದ ಕೊಡುವುದು ಮತ್ತು ಆಶೀರ್ವಾದ ತೆಗೆದುಕೊಳ್ಳುವುದು ಹೇಗೆ ಇರಲಿ, ನಿಮ್ಮ ಹೃದಯದಿಂದ ಪ್ರತಿ ಆತ್ಮನಿಗೆ ಪ್ರತಿ ಸಮಯ ಆಶೀರ್ವಾದಗಳು ಬರುತ್ತಿರಲಿ. ಇವರದ್ದು ಕಲ್ಯಾಣವಾಗಲಿ, ಇವರ ಬುದ್ಧಿಯು ಶಾಂತವಾಗಲಿ. ಇವರು ಹೀಗೆ, ಇವರು ಹಾಗೆ, ಈ ರೀತಿ ಇಲ್ಲ, ಎಲ್ಲವೂ ಒಳ್ಳೆಯದು. ಇದು ಆಗಬಹುದೇ? ಆಶೀರ್ವಾದ ಕೊಡುವುದು ಬರುತ್ತದೆಯೇ? ತೆಗೆದುಕೊಳ್ಳುವುದಂತೂ ಬರುತ್ತದೆ. ಕೊಡುವುದು ಬರುತ್ತದೆಯೇ? ಕೊಡುವುದಿಲ್ಲವೆಂದರೆ ತೆಗೆದುಕೊಳ್ಳುತ್ತೀರಿ. ಹೇಗೆ? ಕೊಡಿ ಮತ್ತು ತೆಗೆದುಕೊಳ್ಳಿ. ನಾನು ಮಾಡುತ್ತೇನೆ, ಇದನ್ನು ಮಾಡಬೇಡಿ. ಬ್ರಹ್ಮ ತಂದೆಯದು ಸದಾ ಸ್ಲೋಗನ್ ಆಗಿತ್ತು. ತಂದೆಯು ಪದೇ ಪದೇ ನೆನಪು ತರಿಸುತ್ತಿದ್ದರು. ಯಾವ ಕರ್ಮ ನಾನು ಮಾಡುತ್ತೇನೆ, ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ. ಯಾವಾಗ ಬೇರೆಯವರು ಮಾಡುವರೋ ಆಗ ನಾನು ಮಾಡುವೆನೋ. ಇದು ಸ್ಲೋಗನ್ ಅಲ್ಲ. ನಾನು ಏನು ಮಾಡುತ್ತೇನೆ, ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ. ಇಲ್ಲವೆಂದರೆ ಸ್ಲೋಗನ್ ಬದಲಾಯಿಸಿ. ಮತ್ತು ಜಗದಂಬೆ ತಾಯಿಯ ವಿಶೇಷ ಸ್ಲೋಗನ್ ಆಗಿತ್ತು. ಭಗವಂತನು ನಡೆಸುವವನು ನಡೆಸುತ್ತಿದ್ದಾರೆ, ಅವರು ನಡೆಸುತ್ತಿದ್ದಾರೆ, ನಾವು ನಿಮಿತ್ತರಾಗಿ ನಡೆಯುತ್ತಿದ್ದೇವೆ. ಹಾಗಾದರೆ ಎರಡು ಸ್ಲೋಗನ್ ಸದಾ ನೆನಪಿಟ್ಟುಕೊಳ್ಳಿ, ಇಮರ್ಜ್ ಮಾಡಿಕೊಳ್ಳಿರಿ. ಇದೆ, ಕೇಳಿದ್ದೇವೆ, ನೆನಪಂತೂ ಇರುತ್ತದೆ. ಅಲ್ಲ, ಕರ್ಮದಲ್ಲಿ ಕಾಣಿಸಬೇಕು ಅಂದಾಗ ಏನು ಮಾಡುತ್ತೀರಿ? ಆಶೀರ್ವಾದ ತೆಗೆದುಕೊಳ್ಳುತ್ತೀರಿ, ಆಶೀರ್ವಾದ ಕೊಡುತ್ತೀರಿ, ಅಥವಾ ನಿಂದನೆ ಮಾಡುತ್ತೀರಿ, ಫೀಲ್ ಮಾಡುತ್ತೀರಿ. ಇವರು ಹೀಗೆ, ಇವರು ಹಾಗೆ ಇಲ್ಲ. ಅವರಿಗೆ ಆಶೀರ್ವಾದ ಕೊಡಿ. ಬಲಹೀನವಾಗಿದ್ದಾರೆ, ವಶೀಭೂತವಾಗಿದ್ದಾರೆ. ಭಾಷೆ ಮತ್ತು ಸಂಕಲ್ಪವನ್ನು ಬದಲಾಯಿಸಿರಿ. ಇವರು ಬದಲಾಗಲಿ. ಇದು ಸಂಕಲ್ಪ ಮಾತ್ರವೂ ಇರಬಾರದು. ನಾನು ಬದಲಾಗಬೇಕು. ಬೇರೆ ಮಾತುಗಳಲ್ಲಿ ನಾನು ಬರುತ್ತದೆ. ಆದರೆ ಯಾವ ಮಾತಿನಲ್ಲಿ ನಾನು ಬರಬೇಕು, ಅದರಲ್ಲಿ ಬೇರೆಯವರು ಮಾಡಿದರೆ ಮಾಡಲಿ. ಇದು ಏನು? ಒಳ್ಳೆಯ ಕಾರ್ಯವಿದ್ದರೆ ನಾನು ಎಂದು ಹೇಳುತ್ತೀರಿ. ಅಂತಿಂತಹ ಕಾರ್ಯವಿದ್ದರೆ ಇವರು ಮಾಡಿದರು, ಇವರು ಹೇಳಿದರು ಎಂದು ಹೇಳುತ್ತೀರಿ. ಉಲ್ಟಾ ಆಯಿತಲ್ಲವೇ? ಯಾರು ಏನೇ ಮಾಡಿದರೂ ನಾನು ಏನು ಮಾಡಬೇಕು, ನಾನು ಏನು ಯೋಚಿಸಬೇಕು, ನಾನು ಏನು ಹೇಳಬೇಕು, ಇದರಲ್ಲಿ ನನ್ನತನವನ್ನು ತನ್ನಿರಿ. ದೇಹಾಭಿಮಾನದ ನನ್ನತನವಲ್ಲ, ಸೇವೆಯ ನನ್ನತನ. ಈ ರೀತಿ ಶ್ರೇಷ್ಠ ಪ್ರಕಂಪನಗಳನ್ನು ಹರಡಿಸಿರಿ. ಈಗ ವಾಣಿ ಕಡಿಮೆ ಕೆಲಸ ಮಾಡುತ್ತದೆ. ಹೃದಯದ ಸಹಯೋಗ, ಹೃದಯದ ಪ್ರಕಂಪನಗಳು ಬಹಳ ಬೇಗ ಕೆಲಸ ಮಾಡಬಹುದು. ಈಗ 1 ನಿಮಿಷದಲ್ಲಿ ಎಲ್ಲರೂ ತಮ್ಮ ಶಾಂತಿಯ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಪ್ ದಾದಾರವರು ಡೆಡ್ ಸೈಲೆನ್ಸ್ನ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. 4 ಕಡೆಯ ಸರ್ವ ವಿಶೇಷ ಆತ್ಮರಿಗೆ, ಸದಾ ಆತ್ಮಿಕ ವ್ಯಕ್ತಿತ್ವದ ನಶೆಯಲ್ಲಿ ಇರುವಂತಹ ಆತ್ಮರಿಗೆ, ಸದಾ ಬೇಹದ್ದಿನ ಸೇವೆಯಲ್ಲಿ ಸ್ವಯಂವನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವಂತಹ ನಿಮಿತ್ತ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ, ಸದಾ ಬ್ರಹ್ಮ ತಂದೆ ಮತ್ತು ಜಗದಂಬೆಯ ಸ್ಲೋಗನ್ ಸಾಕಾರದಲ್ಲಿ ತರುವಂತಹ ಶ್ರೇಷ್ಠಾತಿ ಶ್ರೇಷ್ಠ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ಸದಾ ಇರುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಪ್ ದಾದಾರವರು ಜಗದಂಬೆ ತಾಯಿಯ ನೆನಪು, ಪ್ರೀತಿ ಮತ್ತು ನಮಸ್ತೆ.
ವರದಾನ: ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಿಂದ ಪ್ರಿಯ ಆಗಿ ಸೇವೆ ಮಾಡುವಂತಹ ಸತ್ಯ ಸೇವಾದಾರಿ ಭವ. ಯಾವ ಸೇವೆ ಸ್ವಯಂಗೆ ಹಾಗೂ ಅನ್ಯರಿಗೆ ಅಡಚಣೆ ಮಾಡುತ್ತೆ ಅದು ಸೇವೆಯೇ ಅಲ್ಲ, ಸ್ವಾರ್ಥವಾಗಿದೆ. ಯಾವುದಾದರೂ ಒಂದು ಸ್ವಾರ್ಥಕ್ಕೆ ನಿಮಿತ್ತ ಆಗುವುದು, ಆಗ ಮೇಲೆ ಕೆಳಗಡೆ ಆಗುವಿರಿ. ಇಲ್ಲ ಬೇರೆಯವರ ಸ್ವಾರ್ಥ ಯಾವಾಗ ಪೂರ್ಣ ಆಗುವುದಿಲ್ಲ, ಆಗ ಸೇವೆಯಲ್ಲಿ ಅಡಚಣೆ ಉಂಟಾಗುವುದು. ಆದ್ದರಿಂದ ಸ್ವಾರ್ಥದಿಂದ ಭಿನ್ನ ಮತ್ತು ಸೇವೆಯ ಸಂಬಂಧದಲ್ಲಿ ಪ್ರಿಯ ಆಗಿ ಸೇವೆ ಮಾಡಿ, ಆಗ ಹೇಳಲಾಗುವುದು ಸತ್ಯ ಸೇವಾದಾರಿ. ಸೇವೆ ತುಂಬ ಉಮಂಗ ಉತ್ಸಾಹದಿಂದ ಮಾಡಿ, ಆದರೆ ಸೇವೆಯ ಹೊರೆ ಸ್ಥಿತಿಯನ್ನು ಎಂದೂ ಮೇಲೆ ಕೆಳಗಡೆ ಮಾಡಬಾರದು. ಇದರ ಕಡೆ ಗಮನವಿಡಿ. ಸ್ಲೋಗನ್: ಶುಭ ಹಾಗೂ ಶ್ರೇಷ್ಠ ವೈಬ್ರೇಷನ್ ಮೂಲಕ ನಕಾರಾತ್ಮಕ ದೃಶ್ಯವನ್ನು ಸಹ ಸಕಾರಾತ್ಮಕದಲ್ಲಿ ಬದಲಾಯಿಸಿ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿಸುವವರು ತಂದೆಯಾಗಿದ್ದಾರೆ. ಮಾಡಿಸುವವರು ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ. ನಾನು ನಿಮಿತ್ತ ಮಾಡುವವನಾಗಿ ಮಾಡುತ್ತಿದ್ದೇನೆ. ಈ ಸ್ಮೃತಿಯಿಂದ ಕರ್ತಾತನದ ಬಾಣವನ್ನು ಸಮಾಪ್ತಿ ಮಾಡಿ ಭಿನ್ನರು ಮತ್ತು ಪ್ರಿಯರಾಗಿರಿ. ಎಲ್ಲ ಹೊರೆ ತಂದೆಯ ಮುಂದೆ ಸಮರ್ಪಿತ ಮಾಡಿ ತಮ್ಮ ಅನಾದಿ ಸ್ವರೂಪದ ಸ್ಮೃತಿಯಿಂದ ಅನಾದಿ ಸ್ವಭಾವ ಸಂಸ್ಕಾರವನ್ನು ಧಾರಣೆ ಮಾಡಿ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ. ಒಳ್ಳೆಯದು. ಓಂ ಶಾಂತಿ.